ನಮ್ಮ KGF ತಾಲೂಕಿನಲ್ಲಿ 90ರಷ್ಟು ಪೌರ ಕಾರ್ಮಿಕರು ವಾಸಿಸುತ್ತಿರುವಂಥ ಒಂದು ತಾಲೂಕಾಗಿದೆ. ವಿಶೇಷವಾಗಿ ನಮ್ಮ ಕಟ್ಟಕಾಮನಹಳ್ಳಿ ಪಂಚಾಯತಿಗೆ ಬಂದರೆ ಆಗಿನ ಕಾಲದಲ್ಲಿ ಇದು ಚಿನ್ನದಂಥ ಪಂಚಾಯತಿ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಚಿನ್ನದ ಕೆಲಸ ಮಾಡೋಕ್ಕೆ ನಾವು ಪೌರ ಕಾರ್ಮಿಕರು ಅಂತ ಹೇಳಿದ್ರು. ಅಂಥ ಕಾರ್ಮಿಕರಿಗೆ ಇಲ್ಲಿ ಇವಾಗ ನಿವೇಶನ ಇಲ್ದಿರ, ಸೂರು ಇಲ್ದಿರ ಬದುಕುವಂಥ ಕೆಲಸ ಆಗಿದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕನಸು ಕಟ್ಟಿದ್ರು. ಸಮಾಜದಲ್ಲಿ ಬೆಳೆಯುವ ಒಂದು ವ್ಯಕ್ತಿ, ಕಟ್ಟಕಡೆಯ ವ್ಯಕ್ತಿ ತನ್ನದೇ ಆದ ಸೂರಿನಲ್ಲೂ ಬದುಕುವ ಒಂದು ಹಕ್ಕನ್ನು ಹೊಂದಬೇಕು ಅನ್ನುವಂಥ ಒಂದು ವಿಷಯವನ್ನು, ಆ ಒಂದು ಕನಸನ್ನು ನಮ್ಮ ಬಾಬಾ ಸಾಹೇಬರು ಕಟ್ಟಿದ್ರು. ಆದರೆ ಈ ದಿನ ಈ ಪಂಚಾಯತಿಯಲ್ಲಿ ಅಂತ ಕನಸಿಗೆ ಕನಸು ಮಾಡೋದಕ್ಕೆ ಅವಕಾಶನೇ ಇಲ್ಲ. ಯಾಕಪ್ಪ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಲೆವೆಲ್ ಬಂದು ಸುಮಾರು ಒಂದು ತಿಂಗಳಾಗಿದೆ, ಕಾರ್ಯನಿರ್ವಹಣಾ ಅಧಿಕಾರಿಗಳಿಲ್ಲ, ನೇಮಿಸಿರುವಂಥ ಅಧಿಕಾರಿಗಳಿಲ್ಲ. ಕಾರಣ ಇವರವರ ಒಂದು ಬೇಜವಾಬ್ದಾರಿತನ, ರಾಜಕೀಯ ಒತ್ತಡದಿಂದ ಅಧಿಕಾರಿಗಳು ಮಾಡುತ್ತಿರುವಂಥ ಒಂದು ನಾಟಕ, ಅವ್ರು ಆಡ್ತಾ ಇರುವಂಥ ಡ್ರಾಮಾ ಈ ದಿನ ನಮ್ಮ ಪೌರ ಕಾರ್ಮಿಕರ ಒಂದು ಜೀವನಕ್ಕೆ ಕುತ್ತಾಗಿ ಪರಿಣಮಿಸಿದೆ ಅಂತ ಹೇಳಿ ನಾನು ಈ ಮೂಲಕ ಹೇಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ನಮ್ಮ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಕನಸು ಏನಿತ್ತು ಆ ಒಂದು ನನಸು ಮಾಡಬೇಕಾದ್ರೆ ಈ ಒಂದು ಪಂಚಾಯಿತಿಯಲ್ಲಿರುವಂಥ ಪೌರ ಕಾರ್ಮಿಕರನ್ನು ಗುರುತಿಸಿ, ನಿವೇಶನ ರಹಿತ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸೂರು ಹಾಗೂ ನಿವೇಶನಗಳನ್ನು ಕಲ್ಪಿಸಿಕೊಡ್ಬೇಕಂತ ಹೇಳ್ತಾ, ಅಷ್ಟೇ ಅಲ್ಲ ಈ ಒಂದು ಪಂಚಾಯಿತಿಯಲ್ಲಿ ಇರುವಂಥ ಭೂಮಿಯನ್ನು ಯಾರೋ ಭೂಕಳ್ಳರಿಗೆ ಮಾಡಿಕೊಡೋ ಬದಲು ನಮ್ಮ ಪೌರ ಕಾರ್ಮಿಕ ಅವ್ರಿಗೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಈ ದಿನ ನಾವು ಮನವಿಯನ್ನು ಕೊಡೋಕೆ ಬಂದಿದ್ದೀವಿ. ದಯವಿಟ್ಟು ಇಲ್ಲಿಂದ ಅಧಿಕಾರಿಗಳಾಗಿರ್ಬೋದು, PO ಸಾಹೇಬರಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಕೂಡಲೇ ಎಚ್ಚೆತ್ತುಕೊಂಡು, ಅದೇ ರೀತಿಯಾಗಿ ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇನಿದ್ದಾರೆ ಈ ದಿನ 3 ದಿನ ಹಿಂದ್ಗಡೆ ನಾವು ವಿಷಯ ತಿಳಿಸಿದ್ದೀವಿ, ಬರ್ತಾ ಇದ್ದೀವಿ. ಅಂದರೆ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂದರೆ ಅವ್ರಿಗೆ ಕಡೆಗಣನೆ. ಯಾಕಪ್ಪ ಅಂದರೆ ಅವ್ರು ಬರ್ತಾರೆ, ಹೋಗ್ತಾರೆ, ಇದು ಮಾಡ್ತಾರೆ. ನೋಡಿ ಸ್ವಾಮಿ, ನಾವು ಬೇರೆ ರೀತಿಯಲ್ಲಿ ಗುಂಪುಗಳಿಗೆ ನಮ್ಮನ್ನು ಹೋಲಿಸ್ಬೇಡ್ರಿ. ನಾವೇನಾದರೂ ಕೂತ್ಕೊಂಡಿದ್ದೀವಿ ಅಂದರೆ ನಿಮ್ಮ ಜರ್ನಿಗೆ ನಾವು ಕ್ಲಿಯರ್ ಮಾಡಿಬಿಡ್ತೀವಿ. ಆತ್ಮೀಯ ಬಂಧುಗಳೇ, ಈ ದಿನ ಹೇಳೋದಿಷ್ಟೇ, ನಮ್ಮ ಪಂಚಾಯತಿ ವ್ಯಾಪ್ತಿ ಬರುವಂಥ ನಿವೇಶನ ರಹಿತ ಫಲಾನುಭವಿಗಳಿಗೆ ಆದಷ್ಟು ಬೇಗ ಜಮೀನನ್ನು ಗುರುತಿಸಿ ಸಭೆಯಲ್ಲಿ ಮನ್ನಣೆ ಮಾಡಿ ನಮಗೆ ಕಲ್ಪಿಸಿಕೊಡ್ಬೇಕಂತ ಈ ಮೂಲಕ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಭೀಮ್. ಆತ್ಮೀಯ ಬಂಧುಗಳೇ, KGF ತಾಲೂಕು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಈ ದಿನ KGF ತಾಲೂಕು ದಲಿತ ಸಂಘರ್ಷ ಸಮಿತಿಯು ಎಲ್ಲ ಪದಾಧಿಕಾರಿಗಳು ಮತ್ತು ಮುಖಂಡರುಗಳು ಈ ದಿನ ನಾವು ಇಲ್ಲಿ ಪಂಚಾಯತಿಗೆ ಬಂದಿದ್ದೀವಿ. ವಿಷಯ ಇಷ್ಟೇ, KGF ತಾಲೂಕು ಎಲ್ಲ ಪಂಚಾಯಿತಿಗಳಲ್ಲಿ ಈಗಾಗಲೇ ನಾವು ವಸತಿ ರಹಿತ ಮತ್ತು ಖಾಲಿ ನಿವೇಶನ ರಹಿತ ಜನರನ್ನು ಗುರುತಿಸಿ KGF ತಾಲೂಕು ಕೆಲವು ಪಂಚಾಯಿತಿಗಳ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ವಸತಿ ರಹಿತ ಫಲಾನುಭವಿಗಳು ಮತ್ತು ಖಾಲಿ ನಿವೇಶನ ಜನರನ್ನು ಗುರುತಿಸಿ ಅವರನ್ನು ಕರೆದುಕೊಂಡೋಗಿ ನಾವು ಈಗಾಗಲೇ ಆಲ್ರೆಡಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಅದರಂತೆಯೇ ನಾವು ಈ ಕಟ್ಟಕಾಮನಹಳ್ಳಿ ಪಂಚಾಯಿತಿಗೆ ನಾವು ಇವತ್ತು ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ. ವಿಷಯ ಇಷ್ಟೇ, ಪೂಜಾರಿ ದೇವರು ವರ ಕೊಟ್ಟು ಕೂಡ ಪೂಜಾರಿ ವರ ಕೊಡಲಿಲ್ಲ ಎಂಬಂತೆಯೇ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. 2022 ಮತ್ತು 2026 ಒಳಗಡೆ ಗುಡಿಸಲು ಮುಕ್ತ ಭಾರತ ಆಗಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಆ ಸುತ್ತೋಲೆಯ ಪ್ರಕಾರ ಕೆಲವು ಪಂಚಾಯಿತಿಗಳಲ್ಲಿ ನಾವು ಈಗಾಗಲೇ ನಮ್ಮ ಮನವಿಯನ್ನು ಕೊಟ್ಟಿದ್ದೀವಿ. ಮಾನ್ಯ ಅಭಿವೃದ್ಧಿ ಅಧಿಕಾರಿಗಳು ಇದನ್ನು ಸ್ವೀಕಾರ ಮಾಡಿ ಏನು ಪಂಚಾಯಿತಿಯಲ್ಲಿ ಮನವಿ ಕೊಡಲಿಕ್ಕೆ ಬಂದಿದ್ದಾರೆ ಫಲಾನುಭವಿಗಳನ್ನು ಅವರಿಗೆ ಮನೆಗಳನ್ನು ಗುರುತಿಸ್ಕೊಳ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ. ಏನಾದರೂ ಫಲಾನುಭವಿಗಳನ್ನು ಗುರುತಿಸದೆ ಖಾಲಿ ಜಾಗ ಮತ್ತು ಮನೆಗಳನ್ನು ಕೊಡದೇ ಇದ್ದ ಪಕ್ಷದಲ್ಲಿ ನಾವು ಉಗ್ರವಾದ ಹೋರಾಟ KGF ತಾಲೂಕಲ್ಲಿ ಹಮ್ಮಿಕೊಂಡಿದ್ದೀವಿ. ಉಗ್ರವಾದ ಹೋರಾಟ ಮಾಡಲಿಕ್ಕೂ ನಾವು ಮಹಿಳೆಯರು ಮತ್ತು ಮುಖಂಡರು, ದಲಿತ ಸಂಘರ್ಷ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಮುಖಂಡರುಗಳು ಎಲ್ಲರೂ, ಮಹಿಳಾ ಸಿಬ್ಬಂದಿಗಳೆಲ್ಲರೂ ಸಹ ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೀವಿ. ಜೈ ಭೀಮ್. ಗ್ರಾಮ ಪಂಚಾಯತಿನಲ್ಲಿ ಸುಮಾರು ಸೂರಿಲ್ಲದೆ ಮತ್ತು ನಿವೇಶನ ಇಲ್ಲದೆ
ಮನೆಗಳನ್ನು ಕಟ್ಕೊಳ್ಳೋದಕ್ಕೆ ಜಾಗ ಇಲ್ಲದ ಸುಮಾರು ದಿವಸಗಳಿಂದ ಕೂಡ ಮನವಿ ಕೊಡಬೇಕಂತೇಳಿ ತುಂಬಾ ನಾವು ಚರ್ಚೆಗಳು ಕೂಡ ಆಗಿದ್ದೀವಿ. ಹಳ್ಳಿಗೂ ಕೂಡ ಒಂದು ಅವೇರ್ನೆಸ್ ಕೂಡ ಮಾಡಿದ್ವಿ. ಆ ಮುಖಾಂತರ ಇವತ್ತು ಘಟ್ಟಕಾಮದಲ್ಲಿ ಗ್ರಾಮ ಪಂಚಾಯತಿನಲ್ಲಿ ಸುಮಾರು 1 ದಿವಸ 2 ದಿವಸ ಮುಂಚಿತ ಕೂಡ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಈ ತರ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಿಮ್ಗೊಂದು ಮನವರಿಕೆ ಮಾಡ್ತಾರೆ ಸ್ವಾಮಿ ಅಂತ ಹೇಳಿದ್ವಿ. ಆದ್ರೂ ಕೂಡ ಅವರು ನನಗೆ ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ಸ್ವಾಮಿ ನನಗೆ ಲೋಕಾಯುಕ್ತ ಕೇಸ್ ಇದೆ, ನಾನು ಬೇಗ ಬನ್ನಿ ಅಂತ ಹೇಳಿದ್ರೆ, ನಾವು ಸಾರ್ವಜನಿಕರು ಸೇರ್ಬೇಕಂದ್ರೆ ಕೂಡ ಅವ್ರ ಮನೇಲಿ ಮಹಿಳೆಯರು ಇರ್ತಾರೆ, ಎಲ್ಲರೂ ಇರ್ತಾರೆ, ಕೆಲಸ ಮಾಡ್ಕೊಂಡು ಅಡುಗೆ ಮಾಡಬೇಕಾಗುತ್ತೆ, ಎಲ್ಲ ಮುಗಿಸ್ಕೊಂಡು ಕಾರ್ಯಕ್ಕೆ ಬರಬೇಕಾಗುತ್ತೆ. ಆದರೂ ಕೂಡ ನಾನು ಇರೋಕ್ಕಾಗೋದಿಲ್ಲ ಅಂತ ಲೋಕಾಯುಕ್ತ ಕೇಸ್ ಇದೆ ಅಂತೇಳಿ ಬೆಂಗಳೂರಿಗೆ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅವ್ರಿಗೂ ಒಂಥರ ಬೇಜವಾಬ್ದಾರಿನೇ, ದಲಿತ ಸಂಘಟನೆಗಳಂದ್ರೆ ಕೂಡ ಬೇಜವಾಬ್ದಾರಿ ವಹಿಸುವಂಥ ಕೆಲಸ ಆಗಿದೆ ಇವತ್ತು. ಅಲ್ಲಿ ಸಿಬ್ಬಂದಿ ಇಲ್ಲ ಗ್ರಾಮ ಪಂಚಾಯತಿನಲ್ಲಿ, ಬರೀ ಬಿಲ್ ಕಲೆಕ್ಟರ್ ಇಟ್ಕೊಂಡು ಗ್ರಾಮ ಪಂಚಾಯತ್ ಹೆಂಗೆ ಕಾರ್ಯನಿರ್ವಹಿಸ್ತಾರೆ ಅಂತ ಕೂಡ ಅದು ಒಂದು ಕಾರ್ಯ ಇದೆ. ಬಿಲ್ ಕಲೆಕ್ಟರ್ ಇಲ್ಲ, ಬಿಲ್ ಕಲೆಕ್ಟರ್ ಏನು ಮಾಡ್ತಾರೆ ಅವರು, ಒಬ್ಬ ಕಾರ್ಯದರ್ಶಿಗಳಿಲ್ಲ ಪಂಚಾಯತಿನಲ್ಲಿ. ಯಾವ ಮಟ್ಟಿಗೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಎಷ್ಟು ಕುಳಿತುಕೊಂಡಿದೆ ಅಂದರೆ, ಈಗ ಆಡುವಂಥ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು, ಇವ್ರಿಗೆ ಬೇಜವಾಬ್ದಾರಿತನ ಒಂದು ವಹಿಸುವಂಥ ಬೇಕಾಗಿದೆ. ನಮ್ಮ ಮಾನ್ಯ ಏನು ಕಾರ್ಯನಿರ್ವಹಣಾ ಅಧಿಕಾರಿಗಳು, ಈ ಕೂಡಲೇ ಇಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿಗಳು ಗ್ರಾಮ ಪಂಚಾಯತಿಗೆ ಒಬ್ಬನ ಆಯ್ಕೆ ಮಾಡಿದ್ದಾರೆ. ಏನು ಗ್ರಾಮ ಪಂಚಾಯತಿ ಇವಾಗ ಡಿಜಾಲ್ ಆಗಿದೆ, ಸುಮ್ತಿ ಆಚರಿಸಿದ ಯಾರು ಜವಾಬ್ದಾರಿ ಒಂದು ಆಡಳಿತ ಅಧಿಕಾರಿಗಳನ್ನು ನೇಮಕ ಮಾಡಿದ್ದಾರೆ. ಅವ್ರು ಕೂಡ ಇವತ್ತು ಬಂದಿಲ್ಲ. PDO ಹೋಗಿಲ್ಲ ಅಂದ್ರೆ ಕೂಡ ಅವ್ರು ಬಂದು ಮನವಿಯನ್ನು ಸ್ವೀಕಾರ ಮಾಡಬೇಕಾಗಿತ್ತು. ಇವತ್ತು ಗ್ರಾಮ ಪಂಚಾಯತ್ಗೆ ಧಿಕ್ಕಾರ ಆಗ್ಬೇಕಂತ ಹೇಳ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ಇವತ್ತು ಬೇಜವಾಬ್ದಾರಿತನವನ್ನು ನಮ್ಮ ಗ್ರಾಮ ಪಂಚಾಯತಿನಲ್ಲಿ ನಾವು ಮುಟ್ಟಿಸಿದ್ರೆ ಕೂಡ ನನಗೆ ಲೋಕಾಯುಕ್ತ ಕೇಸ್ ಇದೆ ಅಂದ್ರೆ ಯಾರಿಗೆ ಹೇಳ್ತೀರಿ ಸ್ವಾಮಿ ನೀವು ಬೆಳಗ್ಗೆ ಫೋನ್ ಮಾಡಂತ ಇದ್ದೆ, ನಿಮ್ಗೆ 3 ದಿವಸ ಗೊತ್ತಿಲ್ಲ ಲೋಕಾಯುಕ್ತ ಕೇಸ್ ಇದೆ ಅಂತೇಳಿ. ನಿಮಗೆ ಸಂಘಟನೆಗಳಿಂದ ಬೇಜವಾಬ್ದಾರಿ ನಿಮಗೆ ಸಮಯ. ನಮ್ಮ ಬೇಡಿಕೆಗಳನ್ನು ನಿಮ್ಮ ಮುಂದೆ ಇಟ್ಕೊಳಕ್ ಬಂದಿದ್ವಿ, ನಮ್ಮ ಹಸುವನ್ನು ತೋಡ್ಕೊಳಕ್ ಬಂದಿದ್ವಿ. ಇಲ್ಲಿ ಸುಮಾರು ಒಂದೊಂದು ಮನೆಗಳಲ್ಲಿ ಕೂಡ 10 ಜನ 20 ಜನ ವಾಸ ಮಾಡೋಂತ ಆಗಿದೆ. ನೀವೇನು ಇದು ನಮ್ಮ ಬಂಗಾರಪೇಟೆ ಕಾನ್ಸ್ಟಿಟ್ಯೂಷನ್ ಇದ್ದಾಗ ತಾಲೂಕಿದ್ದಾಗ ಆ ತಾಲೂಕಲ್ಲಿ ಒಂದೊಂದು ಗ್ರಾಮ ಪಂಚಾಯತಿ ಕೂಡ 2 ಎಕರೆಯಿಂದ 3 ಎಕರೆ ಗುಡ್ಸ್ಕೊಂಡು ಇವಾಗ ಅಲ್ಲಿರೋಂಥ ತಹಸೀಲ್ದಾರ್ ಗುಡ್ಸ್ಕೊಂಡು ಕೊಟ್ಟಿದ್ದಾರೆ. ಈಗಿರೋಂಥ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯಾವ ಪಂಚಾಯತಿಯಲ್ಲಿ ಕೂಡ ಇದುವರೆಗೂ ಕೂಡ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ. ಸಮಯ ನಮ್ಮ ಹಳ್ಳಿಗಳಲ್ಲಿ ಈ ಥರ ಮನೆಗೆ ನಿಲ್ತಿರಿದ್ದಾರೆ, ಸೈಟಿಗೆ ನಿಲ್ತಿರಿದ್ದಾರೆ, ವಾಸ ಮಾಡೋದು ತುಂಬ ತೊಂದರೆ ಆಗಿದೆ ಅಂತೇಳಿ ಇಲ್ಲಂತ ಆಡುವ ಅಧಿಕಾರಿಗಳು ಕೂಡ ಅಷ್ಟೇ, ಅಧಿಕಾರಿಗಳಾಗಿರ್ಬೋದು. ಈಗಾಗಲೇ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ಇದು ಅವ್ರು ಕೂಡ ಜವಾಬ್ದಾರಿ ಐತೆ. ಬೇರೆ ಓಟ್ ಹಾಕ್ಸ್ಕೊಂಡು ನಮ್ಮ ಗ್ರಾಮ ಪಂಚಾಯತಿನಲ್ಲಿ ನಾವು ಕೂತ್ಕೊಂಡು ಚೇರ್ಮನ್ ಕೂತ್ಕೊಂಡು ಅಧಿಕಾರ ಸಾಧನೆ ಮಾಡೋದಲ್ಲ ಸಮಯ. ಮುಂದಿನ ದಿನದಲ್ಲಿ ದಯವಿಟ್ಟು ಹೇಳ್ತಾ ಇದ್ದೀನಿ, ನಿಮಗೊಂದು ಮನವರಿಕೆ ಮಾಡ್ತಾ ಇದ್ದೀನಿ. ನಮ್ಮ ಗ್ರಾಮ ಪಂಚಾಯತ್ ನೆಕ್ಸ್ಟ್ ಚುನಾವಣೆ ಬರ್ತೈತೆ, ಯಾರು ಅಂತ ಅಭ್ಯರ್ಥಿಗಳನ್ನ ಏನು ಸೆಲೆಕ್ಟ್ ಮಾಡಬೇಕು ಅಂಥವು ನಮ್ಗೇನು ನಾವು ಸರ್ಕಾರದಿಂದ ಬರೋಂಥ ಸೌಲಭ್ಯಗಳನ್ನು ನಮ್ಗೆ ಯಾರು ತೋರಿಸ್ಕೊಡ್ತಾರೆ ಅಂಥವನ್ನು ನಾವು ದಯವಿಟ್ಟು ನೀವು ಓಟ್ ಹಾಕಿದ ತಕ್ಷಣ 500 ರೂಪಾಯಿ ನೀವು ಯಾರು ತಗೊಳ್ಬೇಡಿ. ಕಾಸು ಇವತ್ತು ಓಟ್ ಮಾರಾಟ ಮಾಡ್ತಾ ಇದೆ. ಕಾಸು 500 ರೂಪಾಯಿ ಕೊಡ್ತಾರೆ, ಓಟ್ ಹಾಕ್ಸ್ಕೊಂತಾರೆ. ನಾನು ಕೆಲಸ ಕೇಳಕ್ಕೆ ಹೋದ್ರೆ ಸಮಯ మీకు 500 ರೂಪಾಯಿ ಚಿಂತ ನಿಮ್ಮನ್ನೇ ಪ್ರಶ್ನೆ ಮಾಡ್ತಾರೆ. ಮುಂದಿನ ಚುನಾವಣೆಯಲ್ಲಿ ನೆಕ್ಸ್ಟ್ ಈ ಮಂತಲ್ಲಿ ಚುನಾವಣೆ ಆಯೋಗ ಒಂದು ಸೂಚನೆ ಕೊಡ್ತಾ ಇದೆ. ಎಲೆಕ್ಷನ್ ಕಮಿಟಿಯು ಕೂಡ ಇವತ್ತು ಡೇಟ್ ಫಿಕ್ಸ್ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನೀವು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಆಯ್ಕೆ ಮಾಡಬೇಕಂದ್ರೆ ನೀವು ಯಾವ ಅಭ್ಯರ್ಥಿನ ಆಯ್ಕೆ ಮಾಡಬೇಕು, ಎಂಥವ್ರು ನಮ್ಮ ಕೆಲಸ ಮಾಡಿಕೊಡ್ತಾರೆ, ಇವರು ಅವ್ರ ಅಧಿಕಾರಿಗೆ ಬರ್ತಾರೆ, ಅಲ್ಲಿ ಜನರ ಪ್ರತಿನಿಧಿಗಳು ನೀವು ನಮಗೆ ಕೆಲಸ ಮಾಡೋಕೆ ಒಬ್ಬರು ಮಾಡ್ತಾರ. ದಯವಿಟ್ಟು ಹೇಳ್ತಾ ಇದ್ದೀನಿ, ನೀವು ಮುಂದಿನ ಚುನಾವಣೆಯಲ್ಲಿ ಕೂಡ ಇದು ಕೂಡ ಮೈಂಡಲ್ಲಿ ಇಟ್ಕೊಂಡು ನೀವು ಓಟ್ ಹಾಕ್ಬೇಕು. ನೀವು ಯಾರ ಕಾಸು ಕೊಡ್ತಾರೆ ಸಮಯ 500 ರೂಪಾಯಿ ರಾಜ್ಯ ಅಂತ ರಾಜ್ಯ 12 ಗಂಟೆ ಬಾಂಗ್ಲಿ ಇರ್ತಿರ್ತಾರೆ ನಮ್ಮ ಜನಗಳು. ದಯವಿಟ್ಟು ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಕನಸಲ್ಲ ಕಟ್ಟಿರೋದು. ನಾವು ಓಟ್ ಹಾಕೋರು ಹೆಂಗಿರ್ಬೇಕಂದ್ರೆ ನಮ್ಮ ಕಷ್ಟಗಳಿಗೆ, ನಮಗೆ ಸರ್ಕಾರದಿಂದ ಬರೋಂಥ ಸೌಲಭ್ಯಗಳಿಗೆ ನಾವು ಹೆಂಗೆ ಸ್ಪಂದನೆ ಮಾಡಬೇಕು ಅಂಥವನ್ನು ನಾವು ಓಟ್ ನಮ್ಮ ಕೈಲಿರೋದು. ನಾವು ಯಾರು ಓಟ್ ಹಾಕಿ ನಾವು ಯಾರನ್ನ ಗೆಲ್ಲಿಸ್ತೀವಿ ನಮ್ಮ ಕೈಲಿರೋದು ಓಟ್ ಹಾಕೋದು ಅಂತ ಒಂದು ದಯವಿಟ್ಟು ಹೇಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದಾಗ ಮಾಡಬೇಕು. ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಇವತ್ತು ಹೋಗಿದ್ದಾರೆ, ಇಲ್ಲಿ ಅವರು ಇವತ್ತು ನಮಗೆ ಹೋಗಿದ್ದೇನಿಲ್ಲ, ಯಾರೋ ಸಿಬ್ಬಂದಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು. ಆಗಿದ್ರೆ ನಾವು ಮುಂದಿನ ದಿನದಲ್ಲಿ ಏನಂತ ನಾವು ತಗೊಂತೀರಿ. ಇವತ್ತು ನಮ್ಮ ಈ ಪಂಚಾಯತಿನಲ್ಲಿ ಸುಮಾರು ಫಲಾನುಭವಿಗಳು ಇವತ್ತು ನಮ್ಮ ಮನೆ